ಹರೇ ನಮ ನಮಸ್ಕಾರ ಗುರುಗಳೇ. ನಮಸ್ಕಾರ. ಅದೇನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಶ್ರೀಮದಾಚಾರ್ಯರು ಸೃಷ್ಟಿಯ ಒಂದು ವಿಚಾರವನ್ನ ತಿಳಿಸ್ತಾ ಭಗವಂತನ ಸ್ವರೂಪವನ್ನ, ಪ್ರಳಯ ಕಾಲದಲ್ಲಿ ಭಗವಂತ ಹೇಗೆ ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನ ಶ್ರೀಮದಾಚಾರ್ಯ ಕೊಟ್ಟದ್ದು ಅನಂತ ಶಕ್ತಿ ಉಳ್ಳವ ಭಗವಂತ, ಅನಂತ ಶೀರ್ಷಾಸ್ಯ ಕರೋ ರೂಪಾದಃ ಅನಂತ ಮೂರ್ತಿ, ಹೀಗೆ ಎಲ್ಲ ವಿಚಾರವನ್ನ ತಿಳಿಸಿ ಅಂತಹ ಭಗವಂತ ಅವನ್ನ ಆನಂದವನ್ನು ಅನುಭವಿಸ್ತಾನೆ. ಪ್ರಳಯ ಕಾಲದಲ್ಲಿ ಯಾರೂ ಇರೋದಿಲ್ಲ ಅಂದ ಮೇಲೆ ಭಗವಂತ ಹೇಗೆ ಆನಂದವನ್ನು ಅನುಭವಿಸ್ತಾನೆ ಅಂತ ಅದಕ್ಕೆ ತಿಳಿಸಿಕೊಟ್ಟದ್ದು. ಎಲ್ಲರೂ ನಿತ್ಯ ಇರೋದಿಲ್ಲ ಅಂದ್ರೆ ಸಂಪೂರ್ಣವಾಗಿ ನಾಶ ಅಂತ ಅರ್ಥ ಅಲ್ಲ. ಭಗವಂತನ ಉದರದಲ್ಲಿ ಹೋಗಿರ್ತಾರೆ. ಜೀವರೂ ನಿತ್ಯ, ಪ್ರಕೃತಿಯೂ ನಿತ್ಯ ಮತ್ತು ಕಾಲ ನಿತ್ಯ, ಹೀಗೆ ಎಲ್ಲವೂ ನಿತ್ಯವಾದ ಮೇಲೆ ಎಲ್ಲದಕ್ಕೂ ನಿಯಾಮಕ ಕರ್ತೃವಾದಂತಹ ಆ ಭಗವಂತ, ದೇವಾದಿದೇವನಾದಂತಹ ಭಗವಂತ ಇವನು ನಿತ್ಯ ಅಂತ ಏನು ಹೇಳೋದು, ನಿತ್ಯನೇ ಅಂತ ಅದನ್ನ ಕೈಮುತ್ಯ ನ್ಯಾಯದಿಂದ ತಿಳಿಸಿ ಅಂತಹ ಭಗವಂತ ಪ್ರಳಯ ಕಾಲದಲ್ಲಿ ಆನಂದವನ್ನು ಅನುಭವಿಸ್ತಾ ಮಲಗಿಕೊಳ್ತಾನೆ, ಪ್ರಳಯವನ್ನ ಮಾಡ್ತಾನೆ ಅಂತ ತಿಳಿಸಿಕೊಟ್ಟದ್ದು. ಇಷ್ಟು ಹೇಳಿ ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಈ ಭಗವಂತನ ಸೃಷ್ಟಿ ಮತ್ತು ಲಯ ಇದನ್ನ ತಿಳಿಸಿಕೊಡ್ತಾರೆ. 36ನೆಯ ಶ್ಲೋಕ. ಯಥಾ ಸಮುದ್ರಾತ್ ಸರಿತ ಪ್ರಜಾತಾಃ ಪುನಸ್ತಮೇವ ಪ್ರವಿಶಂತಿ ಶಶ್ವತ ಏವಂ ಹರೇರ್ನಿತ್ಯ ಜಗತ್ ಪ್ರವಾಹಃ ತಮೇವ ಚಾಸೌ ಪ್ರವಿಶತ್ಯಜಸ್ರಂ. ಯಥಾ ಸಮುದ್ರಾತ್ ಸರಿತ ಪ್ರಜಾತಾಃ ಪುನಸ್ತಮೇವ ಪ್ರವಿಶಂತಿ ಶಶ್ವತ ಏವಂ ಹರೇರ್ನಿತ್ಯ ಜಗತ್ ಪ್ರವಾಹಃ ತಮೇವ ಚಾಸೌ ಪ್ರವಿಶತ್ಯಜಸ್ರಂ ಎಂಬುದಾಗಿ 36ನೆಯ ಶ್ಲೋಕ. ಪದವಿಭಾಗ. ಯಥಾ ಸಮುದ್ರಾತ್ ಸರಿತಃ ಪ್ರಜಾತಾಃ ಪುನಃ ತಂ ಏವ ಪ್ರವಿಶಂತಿ ಶಶ್ವತ.
ಏವಂ ಹರೇಃ ನಿತ್ಯ ಜಗತ್ ಪ್ರವಾಹ. ಒಂದೇ ಶಬ್ದ ಅದು. ಹರೇಃ ನಿತ್ಯ ಜಗತ್ ಪ್ರವಾಹ ತಂ ಏವ ಚ ಅಸೌ ಪ್ರವಿಶತಿ ಅಜಸ್ರಂ ಎಂಬುದಾಗಿ ಪದ ವಿಭಾಗ ದೃಷ್ಟಾಂತವನ್ನ ಕೊಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಒಂದು ದೃಷ್ಟಾಂತ ಸಮುದ್ರ. ಈ ಸಮುದ್ರದ ದೃಷ್ಟಾಂತವನ್ನ ತಿಳಿಸಿಕೊಡು. ಸಮುದ್ರ ಹಾಗೂ ನದಿ. ಏನು ದೃಷ್ಟಾಂತ ಅಂದ್ರೆ ಯಥಾ ಸಮುದ್ರಾತ್ ಸವಿತ ಪ್ರಜಾತಾಃ ಪುನಸ್ತಮೇವ ಪ್ರವಿಶಂತಿ ಶಶ್ವತ. ನೋಡ್ರಿ, ಯಥಾ ಸಮುದ್ರಾತ್ ಯಾವ ರೀತಿಯಾಗಿ ಸಮುದ್ರದಿಂದ ಸರಿತಃ ಪ್ರಜಾತಾಃ ಅಂದ್ರೆ ಸಮುದ್ರದಿಂದ ನದಿಗಳು ಹುಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಇದರರ್ಥ ಸಮುದ್ರದಿಂದ ನದಿಗಳು ಹುಟ್ಟಿದ್ದು ನಮಗೆ ಅದು ನದಿಯ ಮೂಲವೇ ಗೊತ್ತಾಗೋದಿಲ್ಲ ಅಂದ ಮೇಲೆ ಸಮುದ್ರದಿಂದ ಹುಟ್ಟಿದವು ಅಂತ ಹೇಗೆ ತಿಳಿದುಕೊಳ್ಳೋದು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಸೂರ್ಯ ತಾನು ಆ ಎಲ್ಲ ನೀರನ್ನ ಸಮುದ್ರದ ಮುಖಾಂತರವಾಗಿ ಮತ್ತೆ ನದಿಯಲ್ಲಿ ಹಾಕ್ತಾನೆ. ಮತ್ತೆ ನದಿ ನೀರು ಸಮುದ್ರಕ್ಕೆ ಸೇರ್ತದೆ. ಸಮುದ್ರಕ್ಕೆ ಸೇರಿದಂತಹ ನದಿಯ ನೀರು ಮತ್ತೆ ಅದೇ ನೀರನ್ನೇ ತೆಗೆದುಕೊಂಡು ಮತ್ತೆ ಅದೇ ನದಿಯಲ್ಲಿ ಭಗವಂತ ಆ ಸೂರ್ಯನಾಮಕನ ಆ ಸೂರ್ಯಂತರ್ಗತ ಭಗವಂತ ಆ ಕಾರ್ಯವನ್ನು ಮಾಡುತ್ತಾನೆ. ಅದೇ ನೀರನ್ನೇ ಯಾವ ಗಂಗಾ ನದಿಯ ನೀರು ಹೋಗಿ ಸಮುದ್ರಕ್ಕೆ ಸೇರಿತ್ತೋ ಅದೇ ಸಮುದ್ರದಲ್ಲಿರ್ತಕ್ಕಂಥ ಗಂಗಾ ನದಿಯ ನೀರನ್ನೇ ಮತ್ತೆ ಗಂಗಾ ನದಿಯ ಪಾತ್ರ ಏನಿದೆಯೋ ಅಲ್ಲಿಯೇನೆ ಭಗವಂತ ಆ ಸೂರ್ಯನೊಳಗೆ ಇದ್ದುಕೊಂಡು ಆ ನೀರನ್ನ ಸ್ವೀಕಾರ ಮಾಡಿರ್ತಾನೆ. ಮತ್ತೆ ಆ ರೀತಿಯಾಗಿ ಇಂದ್ರದೇವರ ಮುಖಾಂತರವಾಗಿ ಮತ್ತೆ ಮಳೆಯನ್ನ ಅದೇ ಸ್ಥಳದಲ್ಲಿಯೇನೆ ಆ ನೀರನ್ನ ಸುರಿಸ್ತಾನೆ ಭಗವಂತ. ಹೀಗಾಗಿ ಸಮುದ್ರದಿಂದ ಹುಟ್ಟಿದ್ದು ಸಮುದ್ರದಲ್ಲಿ ಸೇರಿದ್ದು ಅಂತ ಅರ್ಥ. ಹೀಗಾಗಿ ಯಾವ ರೀತಿಯಾಗಿ ಸಮುದ್ರಾತ್ ಸರಿತಃ ಪ್ರಜಾತಾಃ ಸಮುದ್ರದಿಂದ ನದಿಗಳು ಹುಟ್ಟಿವೆಯೋ ಮತ್ತೇನ್ ಮಾಡ್ತವೆ ಅಂದ್ರೆ ಪುನಃ ತಂ ಏವ ಪ್ರವಿಶಂತಿ ಶಶ್ವತ. ಯಾವಾಗಲೂ ಕೂಡ ಆ ನದಿಗಳು ಸಮುದ್ರದಿಂದ ಹುಟ್ಟುತ್ತವೆ ಮತ್ತೆ ಯಾವಾಗಲೂ ಕೂಡ ಅದೇ ಸಮುದ್ರಕ್ಕೆ ಹೋಗಿ ಸೇರ್ತವೆ. ಸಮುದ್ರದಿಂದ ಬಂದದ್ದು ಸಮುದ್ರಕ್ಕೆ ಹೋಗಿ ಸೇರೋದು. ಇದು ದೃಷ್ಟಾಂತ. ನದಿಗಳು ಸಮುದ್ರದಿಂದ ಹುಟ್ಟಿದ್ದು ಸಮುದ್ರವನ್ನು ಹೋಗಿ ಸೇರುತ್ತವೆ. ಹಾಗೆ ಏವಂ ಹರೇರ್ ನಿತ್ಯ ಜಗತ್ ಪ್ರವಾಹ ತಮೇವ ಚಾಸೌ ಪ್ರವಿಶತ್ಯಜಸ್ರಂ. ಅದೇ ರೀತಿಯಾಗಿ ಹರೇಹೇ ನಿತ್ಯ ಜಗತ್ ಪ್ರವಾಹ ಭಗವಂತನ ಈ ಜಗತ್ತಿನ ಸೃಷ್ಟಿ ಏನಿದೆಯೋ ಜಗತ್ತಿನ ಪ್ರವಾಹ ಒಂದಾದ್ಮೇಲೆ ಒಂದು ಜಗತ್ತನ್ನ ಏನು ಭಗವಂತ ಸೃಷ್ಟಿಯನ್ನ ಮಾಡ್ತಾನೋ ಇದು ಕೂಡ ಭಗವಂತನಿಂದ ಹುಟ್ಟಿದ್ದು. ಏವಂ ಹರೇಹೇ ನಿತ್ಯ ಜಗತ್ ಪ್ರವಾಹ ಭಗವಂತನ ನಿತ್ಯವಾದ ಈ ಜಗತ್ತಿನ ಪ್ರವಾಹ. ಒಂದು ಜಗತ್ತಾದ ಮೇಲೆ ಮತ್ತೊಂದು ಜಗತ್ತು ಬರ್ತದೆ. ಇಂತಹ ಪ್ರವಾಹ ಭಗವಂತನಿಂದ ಹುಟ್ಟಿದ್ದು. ಚಾಸೌ ಪ್ರವಿಶತಿ ಅಜಸ್ರಂ. ಮತ್ತೆ ಯಾವಾಗಲೂ ಕೂಡ ಆ ಭಗವಂತನಲ್ಲಿಯೇನೆ ಒಂದು ಪ್ರವೇಶವನ್ನ ಮಾಡುತ್ತದೆ ಜಗತ್ತು. ಭಗವಂತನಿಂದ ಹುಟ್ಟಿದ್ದು ಮತ್ತೆ ಭಗವಂತನನ್ನೇ ಆ ಜಗತ್ತು ಪ್ರವೇಶ ಮಾಡುತ್ತದೆ ಅಂತ ಈ ರೀತಿಯಾಗಿ ಆ ಸಮುದ್ರದ ದೃಷ್ಟಾಂತವನ್ನ ನದಿಯ ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಭಗವಂತನ ಸೃಷ್ಟಿ ಲಯಗಳನ್ನ ತಿಳಿಸಿಕೊಟ್ಟದ್ದು. ಭಗವಂತನಿಂದಲೇನೆ ಜಗತ್ತು ಸೃಷ್ಟಿಯಾದದ್ದು, ಭಗವಂತನಲ್ಲೇನೆ ಲಯವನ್ನ ಹೊಂದೋದು ಅಂತ ಈ ರೀತಿಯಾಗಿ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಇನ್ನು ಮುಂದಿನ ಶ್ಲೋಕ ಸೃಷ್ಟಿ ಪ್ರಲಯಯೋಃ ಅವಶ್ಯ ಜ್ಞೇಯತ್ವಂ ಜ್ಞಾಪಯಿತುಂ ಜ್ಞಾನಫಲಂ ಆಹ ಏವಂ ಇತಿ. ಸೃಷ್ಟಿ ಮತ್ತು ಪ್ರಲಯ ಇವುಗಳನ್ನ ಅವಶ್ಯವಾಗಿ ತಿಳಿದುಕೊಳ್ಳಬೇಕು. ಈ ಹಿಂದಿನ ಶ್ಲೋಕದಲ್ಲಿ 36ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಭಗವಂತನಿಂದಲೇನೆ ಜಗತ್ತಿನ ಸೃಷ್ಟಿ, ಭಗವಂತನಲ್ಲೇನೆ ಆ ಜಗತ್ತು ಪ್ರವೇಶ ಮಾಡುತ್ತದೆ ಅಂತ ಹೇಳಿದರು. ಲಯ. ಇಂತಹ ಜಗತ್ತಿನ ಸೃಷ್ಟಿ ಮತ್ತು ಪ್ರಲಯ ಇವುಗಳನ್ನು ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು ಅಂತ ತಿಳಿಸುವುದಕ್ಕಾಗಿ
ಹಿಂಗ್ ತಿಳ್ಕೊಂಡ್ರೆ ಏನ್ ಫಲ ಅಂತ ಹೇಳಿದಾಗ ಅದನ್ನ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಅವಶ್ಯ ಜ್ಞೇಯತ್ವಂ ಜ್ಞಾಪಯಿತು ಜ್ಞಾನ ಫಲಂ ಆಹ. ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಭಗವಂತನ ಸೃಷ್ಟಿ ಪ್ರಳಯಗಳನ್ನ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ಸಿಗುವಂತಹ ಫಲ ಏನು, ಅವರ ಜ್ಞಾನವನ್ನ ಪಡೆದುಕೊಂಡ್ರು ಅಂದ್ರೆ ಭಗವಂತನ ಸೃಷ್ಟಿ ಪ್ರಳಯಗಳ ಜ್ಞಾನವನ್ನ ಪಡೆದುಕೊಂಡ್ರು, ತಿಳಿದುಕೊಂಡ್ರು ಅಂತ ಅರ್ಥ. ಅಂಥವರಿಗೆ ಸಿಗುವಂತಹ ಫಲ ಏನು, ಆ ಜ್ಞಾನಕ್ಕೆ ಫಲ ಏನು ಅಂತ ತಿಳಿಸಿಕೊಡ್ತಾ ಇದ್ದಾರೆ 37ನೆಯ ಶ್ಲೋಕ. ಏವಂ ವಿದುರ್ಯೇ ಪರಮಾಮನಂತಾಂ ಅಜಸ್ಯ ಶಕ್ತಿಂ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾದಥ ದಗ್ಧದೋಷಾಃ ತಮಾಪ್ನುವಂತ್ಯಾಶು ಪರಂ ಸುರೇಶಂ. ಏವಂ ವಿದುರ್ಯೇ ಪರಮಾಮನಂತಾಮಜಸ್ಯ ಶಕ್ತಿಂ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾದಥ ದಗ್ಧದೋಷಾಸ್ತಮಾಪ್ನುವಂತ್ಯಾಶು ಪರಂ ಸುರೇಶಂ ಎಂಬುದಾಗಿ 37ನೆಯ ಶ್ಲೋಕ ಪದವಿಭಾಗ. ಏವಂ ವಿದುಹು ಯೇ ಪರಮಾಂ ಅನಂತಾಂ ಅಜಸ್ರಂ, ಪರಮಾಂ ಅನಂತಾಂ ಅಜಸ್ಯ, ಕೆಲವೊಂದು ಪುಸ್ತಕದಲ್ಲಿ ಅಜಸ್ರಂ ಅಂತ ಇದೆ, ಮಿಸ್ಟೇಕ್ ಆಗಿದೆ, ಇದು ಅಜಸ್ಯ. ಶಕ್ತಿಂ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾತ್ ಅಥ ದಗ್ಧದೋಷಾಃ ತಂ ಆಪ್ನುವಂತಿ ಆಶು ಪರಂ ಸುರೇಶಂ ಎಂಬುದಾಗಿ ಪದವಿಭಾಗ. ಏವಂ ಏ ಅಜಸ್ಯ ಪುರುಷೋತ್ತಮಸ್ಯ, ಈ ರೀತಿಯಾಗಿ ಅಂದ್ರೆ ಹಿಂದೆ ಏನು ಸೃಷ್ಟಿ ಪ್ರಲಯವನ್ನ ತಿಳಿಸಿಕೊಟ್ಟಿದ್ದಾರೋ, ಭಗವಂತನಿಂದ ಸೃಷ್ಟಿಯಾಗ್ತದೆ, ಭಗವಂತನನ್ನೇ ಪ್ರವೇಶ ಮಾಡ್ತದೆ, ಲಯವನ್ನು ಹೊಂದುತ್ತದೆ ಅಂತೇಳಿ ಇದನ್ನ ಅಂತರ್ಥ. ಏವಂ ಈ ರೀತಿಯಾಗಿ ಅಜಸ್ಯ ಪುರುಷೋತ್ತಮಸ್ಯ, ಜನ್ಮರಹಿತನಾದಂತಹ ಆ ಪುರುಷೋತ್ತಮನಾದಂತಹ ಆ ಭಗವಂತನ ಪರಮಾಂ ಅನಂತಾಂ ಶಕ್ತಿಂ, ಆ ಭಗವಂತನ ಶಕ್ತಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡೋದು ಹೀಗೆ ಒಂದು ಬಾರಿ ಅಲ್ಲ, ಜಗತ್ತಿನ ಪ್ರವಾಹನೇ ಸೃಷ್ಟಿ ಆಗ್ತಾ ಇರ್ತದೆ. ಅನೇಕ ಈ ಅನಂತ ಅನಂತ ಕಾಲದಿಂದ ಅನಂತ ಕಾಲದವರೆಗೂ ಕೂಡ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಜಗತ್ತಿನ ಸೃಷ್ಟಿ ಆಗ್ತಾನೇ ಇದೆ. ಹೀಗಾಗಿ ಆ ಸೃಷ್ಟಿಯನ್ನ ಮಾಡಬೇಕಾದರೆ ಒಂದು ಶಕ್ತಿ ಬೇಕು. ಯಾವುದೋ ಒಂದು ಪದಾರ್ಥವನ್ನ ತಯಾರು ಮಾಡಬೇಕು ಅಂದ್ರೆ ನಮಗೆ ಶಕ್ತಿ ಇತ್ತು ಅಂದ್ರೆ ಶಕ್ತಿಗೆ ಅನುಗುಣವಾಗಿ ಆ ಪದಾರ್ಥವನ್ನ ತಯಾರು ಮಾಡ್ಲಿಕ್ಕೆ ಆಗ್ತದೆ. ಹೀಗಾಗಿ ಇಂತಹ ಭಗವಂತನ ಶಕ್ತಿ ಅಂದ್ರೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡಬೇಕು. ಒಬ್ಬ ವ್ಯಕ್ತಿ ಒಬ್ಬನೇ ಒಂದು ಮನೆಯನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಅನೇಕ ರೀತಿಯಾದಂತಹ ಕಾರ್ಯಗಳು ಇರ್ತವೆ. ಅನೇಕ ವ್ಯಕ್ತಿಗಳು ಕೈ ಜೋಡಿಸಿದಾಗ ಒಂದು ಗೃಹ ನಿರ್ಮಾಣ ಆಗ್ತದೆ. ಹಾಗಾದ್ರೆ ಆ ಗೃಹ ನಿರ್ಮಾಣವನ್ನ ಮಾಡಬೇಕು ಅಂದ್ರೆ ಶಕ್ತಿ ಬೇಕು. ಒಬ್ಬನೇ ಇಡೀ ಮನೆಯನ್ನ ತಾನೇ ಉಸುಕನ್ನ ಎಲ್ಲವನ್ನ ಕಲಿಸಿ ಗೋಡೆಯನ್ನ ಕಟ್ಟೋದಾಗ್ಲಿ, ಅನೇಕ ಕಾರ್ಯಗಳನ್ನ ಮಾಡೋದಾಗ್ಲಿ ಒಬ್ಬನ ಕೈಲಿ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ಇಲ್ಲ. ಆದರೆ ಭಗವಂತನಿಗೆ ಮಾತ್ರ ಇಡೀ ಜಗತ್ತನ್ನ, ಯಾವುದೋ ಒಂದು ಸಣ್ಣದಾದಂಥದ್ದಲ್ಲ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಬೇಕಾದ್ರೆ ಅನಂತ ಶಕ್ತಿ ಬೇಕು. ಇಲ್ಲದೆ ಹೋದ್ರೆ ಯಾವ ವ್ಯಕ್ತಿಗಳ ಕಡೆಗೂ ಕೂಡ ಅಂತಹ ಕೆಲಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅನಂತ ಶಕ್ತಿ ಇದ್ದಾಗ ಮಾತ್ರ ಇಡೀ ಜಗತ್ತನ್ನ ಒಂದು ಬಾರಿ ಅಲ್ಲ ಅನಂತ ಬಾರಿ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ. ಹೀಗಾಗಿ ಭಗವಂತ ಅನಂತ ಶಕ್ತಿಯನ್ನ ಹೊಂದಿದ್ದಾನೆ. ಹೀಗಾಗಿ ಆ ಅನಂತ ಶಕ್ತಿಯನ್ನ ಹೊಂದಿದ್ದಕ್ಕೇನೆ ಇಂತಹ ಅನಂತ ಜಗತ್ತುಗಳನ್ನ ಭಗವಂತ ಸೃಷ್ಟಿಯನ್ನ ಮಾಡಿದ್ದು, ಅವುಗಳನ್ನು ನಾಶ ಮಾಡಿದ್ದು. ಹೀಗಾಗಿ
ಈ ರೀತಿಯಾದಂತಹ ಭಗವಂತನ ಜಗತ್ತಿನ ಸೃಷ್ಟಿ ಮತ್ತು ಲಯಗಳನ್ನ ಅದನ್ನ ಮಾಡಲಿಕ್ಕೆ ಇರುವಂತಹ ಶಕ್ತಿಯನ್ನ, ಪರಮಾಂ ಅನಂತಾಂ ಶಕ್ತಿಂ, ಇಂತಹ ಶಕ್ತಿಯನ್ನ ಏ ವಿದುಹು, ಯಾರು ತಿಳಿದುಕೊಳ್ತಾರೋ, ಇಷ್ಟು ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ಇಂತಹ ಇಡೀ ಸಮಗ್ರವಾದಂತಹ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡ್ತಾನೆ ಅಂದ್ರೆ ಭಗವಂತನ ಶಕ್ತಿ ಏನು ಅಂತ ನಮ್ಮ ತಲೆಯಲ್ಲಿ ಬರಬೇಕು. ಶಬ್ದದಿಂದ ಅಂದಾಗ ತಲೆಯಲ್ಲಿ ಬಂದಂತೆ ಆಗೋದಿಲ್ಲ, ಅದು ಮನಸ್ಸಿನಿಂದ ನಮ್ಮ ಮನಸ್ಸಿಗೆ ಮುಟ್ಟಬೇಕು. ಅಂತಹ ಒಂದು ಆ ಭಗವಂತನ ಶಕ್ತಿಯನ್ನು ನಾವು ತಿಳಿದುಕೊಳ್ಳಬೇಕು. ಆ ಶಕ್ತಿಯನ್ನ ಯಾರು ತಿಳಿದುಕೊಳ್ತಾರೋ, ಇಂಥದ್ದನ್ನ ಭಗವಂತನ ಸೃಷ್ಟಿಯನ್ನ, ಲಯವನ್ನ ಯಾರು ತಿಳಿದುಕೊಳ್ತಾರೋ ಅವರಿಗೆ ಏನಾಗ್ತದೆ ಅಂದ್ರೆ ತಸ್ಯ ಪ್ರಸಾದಾತ್, ಅಥ ಹಿಂಗೆ ಯಾರು ತಿಳಿದುಕೊಳ್ತಾರೋ ಅಥ ಅನಂತರದಲ್ಲಿ, ತಿಳಿದುಕೊಂಡಾದ ಮೇಲೆ ಅಂತ ಅರ್ಥ. ಅದನ್ನು ಬರೀತಾರೆ, ವೈರಾಗ್ಯ ಭಕ್ತಿ ಅಪರೋಕ್ಷ ಜ್ಞಾನಾನಂತರಂ. ವೈರಾಗ್ಯ ಭಕ್ತಿ ಅಪರೋಕ್ಷ ಜ್ಞಾನ ತಿಳಿದುಕೊಂಡಾಗ ಭಗವಂತ ಯಥಾಯೋಗ್ಯವಾಗಿ ಅವರಿಗೆ ಕರುಣಿಸಿ ಕೊಡ್ತಾನೆ, ವೈರಾಗ್ಯವನ್ನ ಕೊಡ್ತಾನೆ, ಭಕ್ತಿಯನ್ನ ಕೊಡ್ತಾನೆ, ಪರೋಕ್ಷ ಜ್ಞಾನವನ್ನ ಮಾಡ್ತಾನೆ. ಹೀಗಾಗಿ ಅದಾದ ಮೇಲೆ ಅಂತ ಅರ್ಥ. ಸುಮ್ನೆ ತಿಳಿದುಕೊಂಡು ಕೂಡಲೇ ನಾವು ತಿಳಿದುಕೊಂಡಿವ್ರಿ ಮತ್ತೆ ನಮಗ್ಯಾಕೆ ಭಗವಂತನ ಸ್ಥಾನ ಸಿಗ್ಲಿಲ್ಲ ಅಂತ ಕೇಳಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಹೇಳಿದ್ದು ಅಥ ಎಂಬುದಕ್ಕೆ, ಹಿಂಗೆ ತಿಳ್ಕೊಂಡಾದ ಮೇಲೆ ವೈರಾಗ್ಯ ಹುಟ್ಟಬೇಕು, ವೈರಾಗ್ಯವನ್ನು ತರಿಸಿಕೊಳ್ಳಬೇಕು, ಭಕ್ತಿಯನ್ನ ಮಾಡಬೇಕು ದೇವರ ಮೇಲೆ, ಗುರುಗಳ ಮೇಲೆ, ಮತ್ತು ಅದಾದ ಮೇಲೆ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಇಷ್ಟೆಲ್ಲ ಆದ ಮೇಲೆ ಆಗ ಭಗವಂತನ ಸ್ಥಾನವನ್ನ ಹೊಂದಲಿಕ್ಕೆ ಆಗ್ತದೆ. ಅದನ್ನು ಹೇಳಿದ್ದ ಅಥ. ಅದಾದ ಮೇಲೆ ತಸ್ಯ ಪ್ರಸಾದಾತ್, ಆ ಭಗವಂತನ ಅನುಗ್ರಹದಿಂದ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ದಗ್ಧ ದೋಷಾಹ, ಎಲ್ಲ ದೋಷಗಳನ್ನ ಸುಟ್ಟುಕೊಂಡವನಾದ್ರೆ ಎಲ್ಲ ದೋಷಗಳನ್ನು ಭಗವಂತ ಸುಟ್ಟು ಹಾಕಿ ಬಿಡ್ತಾನೆ. ದಗ್ಧ ದೋಷಾಹ, ಸುಡಲ್ಪಟ್ಟಂತಹ ದೋಷವುಳ್ಳವರಾಗಿ ಅಂತಹ ವ್ಯಕ್ತಿಗಳು ಆಶು ತಂ ಆಪ್ನುವಂತಿ, ತಂ ಪರಂ ಸುರೇಶಂ ಆಪ್ನುವಂತಿ. ಅಂತಹ ವ್ಯಕ್ತಿಗಳು, ಆ ದೇವತೆಗಳು ಇರಬಹುದು, ಅನೇಕ ಯೋಗ್ಯ ಜೀವರು, ಅವರು ಪರಂ ಸುರೇಶಂ ಆಪ್ನುವಂತಿ, ಶ್ರೇಷ್ಠನಾದಂತಹ ಎಲ್ಲ ದೇವತೆಗಳಿಗೂ ಒಡೆಯನಾದಂತಹ ಆ ಭಗವಂತನನ್ನ ಆಶು ಆಪ್ನುವಂತಿ, ಬೇಗನೆ ಪರೋಕ್ಷ ಜ್ಞಾನ ಆಗಿದೆ, ಭಕ್ತಿಯ ಹುಟ್ಟಿದೆ, ವೈರಾಗ್ಯ ಬಂದಿದೆ, ಅಪರೋಕ್ಷ ಜ್ಞಾನ ಆಗಿದೆ. ಇದಾದ ಮೇಲೆ ಆ ಭಗವಂತನ ಅನುಗ್ರಹದಿಂದ ಬೇಗನೆ ಆ ಭಗವಂತನನ್ನ ಆ ವ್ಯಕ್ತಿಗಳು ಆಪ್ನುವಂತಿ, ಅವರು ಹೊಂತಾರೆ, ಭಗವಂತನನ್ನು ಹೊಂತಾರೆ. ಅಂದ್ರೆ ಭಗವಂತನ ಮೋಕ್ಷವನ್ನು ಹೊಂತಾರೆ ಅಂತ ಅರ್ಥ. ಹಾಗಾದರೆ ಈ ರೀತಿ ಭಗವಂತನ ಸೃಷ್ಟಿ ಪ್ರಳಯಗಳನ್ನ ತಿಳಿದುಕೊಳ್ಳುವುದರಿಂದ, ಭಗವಂತನ ಶಕ್ತಿಯನ್ನ ತಿಳಿದುಕೊಳ್ಳುವುದರಿಂದ ಅಂತಹ ವ್ಯಕ್ತಿಗಳಿಗೆ ಭಕ್ತಿ ಜ್ಞಾನ ವೈರಾಗ್ಯಗಳಾದ ಮೇಲೆ, ಅಪರೋಕ್ಷ ಜ್ಞಾನ ಹುಟ್ಟಿ ಆದ ಮೇಲೆ ಭಗವಂತನ ಅನುಗ್ರಹದಿಂದ ಬೇಗನೆ ಅವನಿಗೆ ಮೋಕ್ಷ ಆಗ್ತದೆ ಅಂತ ಅರ್ಥ. ಹೀಗಾಗಿ ಇಷ್ಟು ಆ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಶಕ್ತಿಯನ್ನ ಮನಗಾಣಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇಲ್ಲಿ ಸುರೇಶಂ ಅಂತ ತಿಳಿಸಿಕೊಟ್ಟದ್ದು. ಸುರೇಶಂ ಅಂತ ಯಾಕೆ ಹೇಳಬೇಕಾಗಿತ್ತು? ಪುರುಷೋತ್ತಮಂ ಅಂತ ಹೇಳ್ಬೋದಾಗಿತ್ತು, ಅಥವಾ ಕೇಶವಂ, ಕೃಷ್ಣಂ, ನಾರಾಯಣಂ, ಹೀಗೇನೋ ಒಂದು ಭಗವಂತನ ಹೆಸರನ್ನ ಹೇಳಬಹುದಾಗಿತ್ತು. ಅವನನ್ನು ಹೊಂತಾರೆ ಅಂತ ಹೇಳಿ. ಅಂದರೆ ಸುರೇಶಂ ಅಂತ ಯಾಕೆ ಹೇಳಿದ್ದು ಅಂತ ಟಿಪ್ಪಣಿಕಾರ ಬರೆದು ಕೊಡ್ತಾರೆ. ಆದೌ ದೇವಾನ್ ಪ್ರಾಪ್ಯ ಅಂತೆ ತಂ ಆಪ್ನೋತಿ ಏತದ್ ಜ್ಞಾಪಯತಿ ಸುರೇಶಂ ಇತಿ. ಹೀಗೆ ಭಗವಂತನ ಸೃಷ್ಟಿ ಪ್ರಳಯಗಳನ್ನ ಯಾರು ತಿಳಿದುಕೊಳ್ತಾರೋ ಅಂತಹ ವ್ಯಕ್ತಿಗಳು ಮೊದಲಿಗೆ ನೇರವಾಗಿ ಭಗವಂತನ ಲೋಕವನ್ನೇ ಹೊಂದಂಗಿಲ್ಲ. ಮೊದಲಿಗೆ ದೇವಾನ್ ಪ್ರಾಪ್ಯ, ದೇವತೆಗಳನ್ನ ಹೊಂದಿ, ದೇವತೆಗಳ ಲೋಕಗಳನ್ನ ಹೊಂದಿ, ತಂ ಆಪ್ನುವಂತಿ, ನಂತರದಲ್ಲಿ ಭಗವಂತನನ್ನ ಹೊಂತಾರೆ ಅನ್ನೋದನ್ನ ತಿಳಿಸೋದಕ್ಕಾಗಿ ಸುರೇಶಂ ಅಂತ ತಿಳಿಸಿಕೊಟ್ಟದ್ದು. ಸುರರಿಗೆ ಈಶಾ ಅಂತ ಹೇಳಿ. ಹಿಂಗ್ಯಾಕ್ರಿ? ಇತತ್ ಕುತಃ ಇತ್ಯತಃ ಆಹ ಉಕ್ತಂ ಪರಂ ಇತಿ. ಭಗವಂತ ಸರ್ವೋತ್ತಮ,
ಸರ್ವೋತ್ತಮನಾದ್ದರಿಂದ ಶ್ರೇಷ್ಠನಾದ್ದರಿಂದ ಭಗವಂತನನ್ನ ಎಲ್ಲ ವ್ಯಕ್ತಿಗಳು ಕೂಡ ಭಗವಂತನನ್ನ ಹೊಂತಾರೆ, ಮೋಕ್ಷವನ್ನು ಹೊಂತಾರೆ ಅಂತ ಅರ್ಥ. ಹೀಗೆ ಆ ಸೃಷ್ಟಿ ಪ್ರಲಯಗಳನ್ನ ತಿಳಿದುಕೊಳ್ಳಬೇಕು, ಅದಕ್ಕೆ ಫಲ ಏನು ಎಂಬುದನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಇದಾದ ಮೇಲೆ ದೇವಾನಾಂ ಮುಕ್ತ್ಯನಂತರಂ ಪುನಃ ತತ್ ಪದಾಧಿಪತ್ಯಂ ಕಥಂ ಕೇನ ಇತ್ಯತಃ ಆಹ. ನೋಡಿ, ಇಲ್ಲಿ ಏ ವಿದುಹು ಯಾರೋ ಈ ರೀತಿ ತಿಳಿದುಕೊಳ್ತಾರೋ ಅಂತ ಹೇಳಿದ್ದು, ಅದಕ್ಕೆ ದೇವತೆಗಳನ್ನ ತೆಗೆದುಕೊಂಡದ್ದು. ಬೇಗನೆ ಹೊಂದವರು ಅವರೇ, ಬೇಗನೆ ತಿಳಿದುಕೊಳ್ತಾರೆ, ಬೇಗನೆ ತಮ್ಮ ಸಾಧನೆಯನ್ನು ಮುಗಿಸಿಕೊಂಡು ಹೋಗ್ತಾರೆ. ಹೀಗಾಗಿ ದೇವತೆಗಳ ಬಗ್ಗೆ ಮಾತನಾಡ್ತಾ ಇರೋದು. ಮುಂದಿನ ಪ್ರಶ್ನೆ ನೋಡಿದ ಮೇಲೆ ಗೊತ್ತಾಗ್ತದೆ. ದೇವತೆಗಳು ನೋಡಿ ಹಿಂಗ್ ತಿಳಿದುಕೊಂಡಿರ್ತಾರೆ ಯಾರು, ಅವರು ಆಶು ಪ್ರಾಪ್ನುವಂತಿ, ಬೇಗನೆ ಭಗವಂತನನ್ನು ಹೊಂತಾರೆ, ಬೇಗನೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ. ಉದಾಹರಣೆ ತಿಳಿದುಕೊಳ್ಳೋದಾದರೆ ಬ್ರಹ್ಮದೇವರನ್ನು ಹಿಡಿದುಕೊಂಡೇ ತಿಳಿದುಕೊಳ್ಳೋಣ. ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇಂದ್ರದೇವರು, ಹೀಗೆಲ್ಲ ದೇವತೆಗಳು ಭಗವಂತನನ್ನ ಹೇಗೆ ತಿಳಿದುಕೊಳ್ತಾರೆ ಅಂತ ಇಟ್ಟುಕೊಳ್ಳಿ. ಆ ತಿಳಿದುಕೊಂಡಾದ ಮೇಲೆ ಅವರು ಯೋಗ್ಯತಾನುಸಾರವಾಗಿ ಇಂದ್ರದೇವರಿದ್ರೆ ರುದ್ರದೇವರನ್ನ ಹೊಂದೋದು, ರುದ್ರದೇವರು ವಾಯುದೇವರನ್ನ, ಹೀಗೆ ಬ್ರಹ್ಮದೇವರ ಮುಖಾಂತರವಾಗಿ ಎಲ್ಲರೂ ಕೂಡ ಆ ಮೋಕ್ಷವನ್ನ ಹೊಂದೋದು. ಅದಕ್ಕಾಗಿ ಈ ರೀತಿಯಾಗಿ ತಿಳಿಸಿಕೊಟ್ಟದ್ದು. ನೋಡಿ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಎಲ್ಲ ದೇವತೆಗಳು ಕೂಡ ಹಾಗೆ ತಿಳಿದುಕೊಂಡು ಕ್ರಮವಾಗಿ ದೇವತೆಗಳನ್ನ ಹೊಂತ ಕೊನೆ ಬ್ರಹ್ಮದೇವರ ಜೊತೆಗೆ ಎಲ್ಲರೂ ಸೇರಿ ಮೋಕ್ಷವನ್ನು ಹೊಂತಾರೆ ಅಂತ ಹೇಳಿದರೆ ಮೋಕ್ಷ ಆಯ್ತು, ಎಲ್ಲರಿಗೂ ತಿಳಿದುಕೊಂಡಿದ್ದಾರೆ, ಮೋಕ್ಷನೂ ಆಯ್ತು. ಮೋಕ್ಷ ಆದ ಮೇಲೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದರು, ರುದ್ರದೇವರು ಮೋಕ್ಷಕ್ಕೆ ಹೋದರು, ಇಂದ್ರದೇವರು ಮೋಕ್ಷಕ್ಕೆ ಹೋದರು. ಹೀಗೆಲ್ಲ ಮೋಕ್ಷಕ್ಕೆ ಹೋದ ಮೇಲೆ ತತ್ತತ್ ಆಧಿಪತ್ಯಂ ಕಥಂ, ಮತ್ತೆ ಮುಂದಿನ ಆಧಿಪತ್ಯ ಹೇಗೆ? ಬ್ರಹ್ಮದೇವರ ಲೋಕ ಸತ್ಯಲೋಕ ಇದೆ, ಸತ್ಯಲೋಕದಾಗಿರುವಂತಹ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗಿ ಕುಳಿತುಕೊಂಡರು. ಇಲ್ಲಿ ಮತ್ತೆ ಸತ್ಯಲೋಕದ ಆಧಿಪತ್ಯ, ಸತ್ಯಲೋಕವನ್ನು ನಡೆಸೋರು ಯಾರು? ಸತ್ಯಲೋಕದ ಪರಿಸ್ಥಿತಿ ಏನಾಗಬೇಕು? ಹೀಗೆ ಆ ಲೋಕದ ದೇವತೆಗಳು ತಾವು ಮೋಕ್ಷಕ್ಕೆ ಹೋಗಿಬಿಟ್ರೆ ಆ ಲೋಕವನ್ನ ನಡೆಸೋರು ಯಾರು? ಆಧಿಪತ್ಯವನ್ನ ಮಾಡೋರು ಯಾರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ 38ನೇ ಶ್ಲೋಕದಿಂದ ಶ್ರೀಮದಾಚಾರ್ಯರು ಕೊಡ್ತಾರೆ. ದೇವಾನಿಮಾನ್ ಮುಕ್ತ ಸಮಸ್ತ ದೋಷಾನ್ ಸ್ವಸನ್ನಿಧಾನೇ ವಿನಿವೇಶ್ಯ ದೇವಃ ಪುನಸ್ತದನ್ಯಾನಧಿಕಾರಯೋಗ್ಯಾನ್ ತತ್ತದ್ಗಣಾನೇವ ಪದೇ ನಿಯುಂಕ್ತೆ. ದೇವಾನಿಮಾನ್ ಮುಕ್ತ ಸಮಸ್ತ ದೋಷಾನ್ ಸ್ವಸನ್ನಿಧಾನೇ ವಿನಿವೇಶ್ಯ ದೇವಃ ಪುನಸ್ತದನ್ಯಾನಧಿಕಾರಯೋಗ್ಯಾಸ್ತತ್ತದ್ಗಣಾನೇವ ಪದೇ ನಿಯುಂಕ್ತೆ ಎಂಬುದಾಗಿ 38ನೆಯ ಶ್ಲೋಕ. ಪದವಿಭಾಗ. ದೇವಾನ್ ಇಮಾನ್ ಮುಕ್ತ ಸಮಸ್ತ ದೋಷಾನ್ ಸ್ವಸನ್ನಿಧಾನೇ ವಿನಿವೇಶ್ಯ ದೇವಃ ಪುನಃ ತದನ್ಯಾನ್ ಅಧಿಕಾರಯೋಗ್ಯಾನ್ ತತ್ತದ್ಗಣಾನ್ ಏವ ಪದೇ ನಿಯುಂಕ್ತೆ ಎಂಬುದಾಗಿ ಪದವಿಭಾಗ. ಕೇಳಿದ್ದೇನು, ಎಲ್ಲ ದೇವತೆಗಳು ಮೋಕ್ಷಕ್ಕೆ ಹೋದರು ಅಂತಂದ್ರೆ ಆ ಅಧಿಪತಿಗಳ ಆ ಲೋಕಗಳಲ್ಲಿ ಆಧಿಪತ್ಯವನ್ನು ನಡೆಸೋರೆ ಹಾಗೆ, ನಡೆಸೋದು ಹೇಗೆ, ಯಾರಿಂದ ಆಧಿಪತ್ಯ ಮತ್ತೆ ನಡೀತದೆ ಅಂತ ಕೇಳಿದ್ದು. ಮೋಕ್ಷಕ್ಕೆ ಹೋಗ್ಬಿಟ್ರೆ ಏನು ಮುಂದಿನ ಗತಿ ಏನು ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನ ಕೊಡ್ತಾರೆ. ಹಾಗೆ ಅಧಿಪತಿಗಳೇ ಯಾರಿರೋದಿಲ್ಲ, ಆಧಿಪತ್ಯ ಇರೋದಿಲ್ಲ ಅಂತ ಅಂದುಕೊಳ್ಳಬೇಡಿ. ದೇವಾನಿಮಾನ್ ಮುಕ್ತ ಸಮಸ್ತ ದೋಷಾನ್ ಸ್ವಸನ್ನಿಧಾನೇ ವಿನಿವೇಶ್ಯ ದೇವಃ. ಭಗವಂತ ಏನು ಮಾಡ್ತಾನೆ ಅಂತಂದ್ರೆ, ಸುಮ್ಮನೆ ತಿಳಿದುಕೊಳ್ಳೋದ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದರು ಅಂತ ತಿಳಿದುಕೊಳ್ಳಿ.
ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗಿಬಿಟ್ಟು ಸತ್ಯಲೋಕವನ್ನ ನೋಡಿಕೊಳ್ಳೋರು ಯಾರು, ಅದರ ನಿಯಮನವನ್ನು ಮಾಡೋರು ಯಾರು ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ತದ್ ಅನ್ಯಾನ್ ಮುಕ್ತೇಭ್ಯ ಅನ್ಯಾನ್. ಆ ಭಗವಂತ ಏನ್ ಮಾಡಿರ್ತಾನಂದ್ರೆ ದೇವಾನ್ ಇಮಾನ್ ಮುಕ್ತ ಸಮಸ್ತ ದೋಷಾನ್, ಆ ಎಲ್ಲ ದೇವತೆಗಳನ್ನ ಎಲ್ಲ ದೋಷಗಳಿಂದ ಮುಕ್ತರನ್ನಾಗಿ ಮಾಡಿ ಸ್ವಸನ್ನಿಧಾನೇ ವಿನಿವೇಶ್ಯ ದೇವ, ಆ ಭಗವಂತ ತನ್ನ ಸನ್ನಿಧಾನಕ್ಕೆ ಮೋಕ್ಷಕ್ಕೆ ಕರೆದುಕೊಂಡಾದ ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಭಗವಂತ ಪುನಃ ಅಂದ್ರೆ ಮೋಕ್ಷಕ್ಕೆ ಹೋದ್ರು ಅಂತ ಅರ್ಥ. ಮೋಕ್ಷಕ್ಕೆ ಹೋದ ಮೇಲೆ ಪುನಃ ತದ ಅನ್ಯಾನ್, ತದ ಅನ್ಯಾನ್ ಎಂಬುದಕ್ಕೆ ಮುಕ್ತೇಭ್ಯ ಅನ್ಯಾನ್, ಮುಕ್ತರಿಂದ ಬೇರೆಯಾದಂಥವರು ದೇವತೆಗಳು, ಇನ್ನು ಯಾರಿಗೆ ದೇವತೆಗಳಿಗೆ ಮೋಕ್ಷ ಆಗಿಲ್ವೋ ಅವರು ಅಂತ ಅರ್ಥ. ಮುಕ್ತೇಭ್ಯ ಅನ್ಯಾನ್ ತತ್ತದ್ಗಣಾನ್ ರುಜ್ವಾದಿ ಗಣಾನ್, ಮುಕ್ತರಿಂದ ಅನ್ಯರಾದ ಆ ಗಣಗಳಿವೆ. ರುಜುಗಣ ಅಂತ ಇದೆ, ಅಂದ್ರೆ ಬ್ರಹ್ಮ ಪದವಿಗೆ ಬರುವಂತಹ ಒಂದು ಗಣ ಇದೆ ರುಜುಗಣ ಅಂತ ಹೇಳಿ. ಮತ್ತು ರುದ್ರದೇವರ ಪದವಿಗೆ ಬರುವಂತಹ ಒಂದು ಗಣ ಇದೆ ಶೇಷ ಪದವಿಗೆ, ರುದ್ರ ಪದವಿಗೆ. ಮತ್ತೆ ಇಂದ್ರ ಪದವಿಗೆ ಬರುವಂತಹ ಒಂದು ದೇವತೆಗಳ ಗಣ ಇದೆ. ಹೀಗೆ ತತ್ತದ್ಗಣಾನ್ ರುಜ್ವಾದಿ ಗಣಾನ್, ಆ ರುಜು ಮೊದಲಾದಂಥವರ ಗಣಗಳನ್ನ ತತ್ರಾಪಿ ಅಧಿಕಾರ ಯೋಗ್ಯಾನ್ ವಾಯು ರುದ್ರಾದೀನ್ ಏವ, ಅಧಿಕಾರಕ್ಕೆ ಯೋಗ್ಯರಾದಂತಹ ವಾಯು ರುದ್ರಾದಿಗಳನ್ನ ಪದೇ ನಿಯುಂಕ್ತೆ, ಆ ಸ್ಥಾನದಲ್ಲಿ ಭಗವಂತ ಮತ್ತೆ ಕೂಡಿಸ್ತಾನೆ. ಉದಾಹರಣೆ ಆಗಲು ಹೇಳಿದಂತೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದರು, ಆದರೆ ಮುಂದೆ ಆಧಿಪತ್ಯ ಹೇಗೆ ಅಂತಂದ್ರೆ ಆ ಬ್ರಹ್ಮ ಪದವಿಗೆ ಬರುವಂತಹ ಒಂದು ಗಣ ಇದೆ ರುಜುಗಣ ಅಂತ ಹೇಳಿ. ಆ ರುಜುಗಣದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಜೀವನನ್ನ ಭಗವಂತ ಆ ಸ್ಥಾನದಲ್ಲಿ ಕೂಡಿಸಿ ನೀ ನಿಯಮನವನ್ನ ಮಾಡಬೇಕು, ನೀ ಇದಕ್ಕೆ ಅಧಿಪತಿಯಾಗಬೇಕು ಅಂತ ಭಗವಂತ ಅಲ್ಲಿ ನಿಯೋಜನೆಯನ್ನ ಮಾಡ್ತಾನೆ. ಅದನ್ನು ಹೇಳಿದ್ದು ಪದೇ ಅಧಿಕಾರ ಯೋಗ್ಯಾನ್ ವಾಯುರುದ್ರಾದೀನ್, ಅಧಿಕಾರಕ್ಕೆ ಯೋಗ್ಯರಾದವರು ಅಂದ್ರೆ ಬ್ರಹ್ಮ ಪದವಿಗೆ ಅಧಿಕಾರಕ್ಕೆ ಯೋಗ್ಯರಾದವರು ಯಾರು ಅಂದ್ರೆ ವಾಯುದೇವರು. ಅದಕ್ಕೆ ತತ್ತದ್ ಗಣಾನೇವ ಪದೇ ನಿಯುಂಕ್ತೆ, ಆ ಗಣಗಳನ್ನೇ ಆ ಸ್ಥಾನದಲ್ಲಿ ನಿಯೋಜನವನ್ನ ಭಗವಂತ ಮಾಡ್ತಾನೆ. ಅಂದ್ರೆ ಬ್ರಹ್ಮ ಪದವಿಗೆ ಯೋಗ್ಯವಾದಂತಹ ಒಂದು ಗಣ ವ್ಯಕ್ತಿ ಯಾರು ಅಂದ್ರೆ ವಾಯುದೇವರು, ಅವರನ್ನೇ ಬ್ರಹ್ಮದೇವರನ್ನಾಗಿ ಮಾಡ್ತಾನೆ ಭಗವಂತ. ಈಗ ಆಧಿಪತ್ಯ ಇಲ್ಲ ಅಂತ ಚಿಂತೆ ಇಲ್ಲ. ವಾಯುದೇವರು ಅಂತಂದ್ರೆ ಅಲ್ಲಿ ಮತ್ತೊಬ್ಬ ರುಜುಗಳನ್ನ ವಾಯುದೇವರ ಪಟ್ಟದಲ್ಲಿ ಭಗವಂತ ನಿಯೋಜನವನ್ನು ಮಾಡ್ತಾನೆ. ಇನ್ನು ಶೇಷ ಪದವಿ ಇದೆ, ಶೇಷದೇವರ ಪದವಿಗೆ ಏನು ಈಗ ರುದ್ರದೇವರಿದ್ದಾರೋ ಈ ರುದ್ರದೇವರನ್ನೇ ಶೇಷ ಪದವಿಗೆ ಭಗವಂತ ಅಲ್ಲಿ ನಿಯೋಜನವನ್ನು ಮಾಡ್ತಾನೆ. ಮತ್ತೊಬ್ಬ ದೇವತೆ, ರುದ್ರದೇವರಾಗಲಿಕ್ಕೆ ಅನೇಕ ಅನಂತ ದೇವತೆಗಳಿದ್ದಾರೆ. ಆ ಗಣದಲ್ಲಿ ಸಂಬಂಧಪಟ್ಟಂತಹ ಮತ್ತೊಬ್ಬ ದೇವತೆ ರುದ್ರದೇವರ ಸ್ಥಾನವನ್ನು ಪಡೆದುಕೊಳ್ತಾರೆ. ಹೀಗೆ ಎಲ್ಲ ದೇವತೆಗಳ ಸ್ಥಾನಗಳು ಕೂಡ ಆ ರೀತಿಯಾಗಿ ಭಗವಂತ ಗಣಗಳು ಅಂತೆಯೇ ಆ ಗಣಗಳಿರ್ತಕ್ಕಂತಹ ವ್ಯಕ್ತಿಗಳನ್ನೇ ಅಲ್ಲಿ ನಿಯೋಜನವನ್ನ ಮಾಡ್ತಾನೆ. ಹೀಗಾಗಿ ಆ ಮುಂದಿನ ಆ ಲೋಕಗಳ ಆಧಿಪತ್ಯ ಹೇಗೆ, ಅದರ ಪರಿಸ್ಥಿತಿ ಹೇಗೆ ಅಂತ ಚಿಂತನೆ ಮಾಡುವಂತಹ ಪ್ರಸಂಗ ಇಲ್ಲ. ಭಗವಂತ ಮತ್ತೊಬ್ಬರನ್ನ ನಿಯೋಜನೆ ಮಾಡ್ತಾನೆ. ಅದರ ಗಣಗಳೇ ಬೇರೆ ಇವೆ, ಅನಂತ ಗಣಗಳೇ ಇವೆ, ಅನಂತ ವ್ಯಕ್ತಿಗಳು ಜೀವರಾಶಿಗಳಿದ್ದಾರೆ, ಅವರನ್ನ ಅಲ್ಲಿ ಕೂಡಿಸ್ತಾನೆ. ಆ ಲೋಕಗಳ ಆಧಿಪತ್ಯ ನಡೀತದೆ. ಅವರೂ ಕೂಡ ಜ್ಞಾನವನ್ನು ಪಡೆದುಕೊಂಡ್ರು ಅಂತಂದ್ರೆ ಅವರಿಗೂ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಕೊಟ್ಟು ಭಗವಂತ ಮೋಕ್ಷಕ್ಕೆ ತಾನು ಕರೆಸಿಕೊಳ್ತಾನೆ. ಮತ್ತೆ ಬೇರೆ ದೇವತೆಗಳನ್ನು ಕೂಡಿಸ್ತಾನೆ. ಹೀಗೆ ಈ ಪ್ರವಾಹ ನಡೀತಾನೆ ಇರುತ್ತದೆ. ಹೀಗಾಗಿ ಈ ಭಗವಂತನ ಈ ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯವನ್ನ ಯಾರು ತಿಳಿದುಕೊಳ್ತಾರೋ ಅವರು ಮೋಕ್ಷವನ್ನು ಹೊಂತಾರೆ ಎಂಬುವಂತಹ ವಿಚಾರವನ್ನ ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸಿ, ಅಂದ್ರೆ ಇಷ್ಟು ಹೊತ್ತು ಆ ಭಗವಂತನ ಸೃಷ್ಟಿಯನ್ನು ತಿಳಿಸಿಕೊಟ್ಟದ್ದು, ಸೃಷ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರವನ್ನ. ಭಗವಂತ ಸೃಷ್ಟಿಯನ್ನೂ ಮಾಡ್ತಾನೆ ಮತ್ತು ಪ್ರಳಯವನ್ನು ಮಾಡ್ತಾನೆ. ಹೊರಗಿನ ಸೃಷ್ಟಿಯನ್ನೂ ತಿಳಿಸಿಕೊಟ್ರು, ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನೇ, ಇಷ್ಟೊತ್ತು ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನೇ ಹೇಳಿದ್ದು. ಇದು ಬ್ರಹ್ಮದೇವರಿಂದ ಹೇಗೆ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ದು. ಇನ್ನು ಮುಂದೆ ಕಶ್ಯಪಾದಿ ಋಷಿಗಳಿಂದ
ಋಷಭ ಮೊದಲಾದಂತಹ ಅನೇಕ ವ್ಯಕ್ತಿಗಳಿಂದ ಈ ಜಗತ್ತಿನ ಸೃಷ್ಟಿ, ಇದನ್ನ ಅವಾಂತರ ಸೃಷ್ಟಿ ಅಂತ ಕರೆಯೋದು. ಇಂತಹ ಸೃಷ್ಟಿ ಹೇಗೆ ಆಗ್ತದೆ, ಯಾವ ರೀತಿಯಾಗಿ ಎಲ್ಲರ ಉತ್ಪತ್ತಿ ಹೇಗೆ ಆಗ್ತದೆ, ಎಲ್ಲವನ್ನ ವಿಚಾರವನ್ನು ಕೂಡ ಮುಂದಿನ ಶ್ಲೋಕಗಳಲ್ಲಿ ಅದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಹರೇ ನಮಃ ಗುರುಗಳೇ. ನಮಸ್ಕಾರಗಳು. ಹರೇ ನಮ್ಮ ಗುರುಗಳೇ, ನಮಸ್ಕಾರ. ಹರೇ ನಮಃ. ಆಚಾರ್ಯ ನಾಳೆ ಪಾಠ ಹಿಂಗೆ, ನಾಳೆ ವಿಚಾರ ಪಾಠದ್ದು ಮಾಡೋಣ ಅಂತ. ನಾಳೆ ಹೆಂಗ